ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಮುಖ ಮಾಹಿತಿಯನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ನಾವು ಇವತ್ತಿನ ಕ್ಲಾಸಲ್ಲಿ ಏನು ಚರ್ಚೆ ಮಾಡ್ತೀವಲ್ಲ, ಇದು ಏನಪ್ಪತ್ತಂದ್ರೆ ಮುಂಬರುವ PC, PSI, SDA, PDA, KS ನಲ್ಲೂ ಸಹ ಏನಪ್ಪತ್ತಂದಾಗ 2 ರಿಂದ 3 ಕ್ವಶನ್ಗಳು ಈ ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ. ಮೊದಲನೇದಾಗಿ ನಾವು ಭಾರತದ ಅಕ್ಷಾಂಶ ಮತ್ತು ರೇಖಾಂಶವನ್ನು ನಾವು ಚರ್ಚೆ ಮಾಡ್ತಾ ಬರೋಣ. ಭಾರತ ಯಾವ ಅಕ್ಷಾಂಶದ ಮಧ್ಯೆ ಕಂಡು ಬಂದಿದೆ, ಭಾರತ ಯಾವ ರೇಖಾಂಶಗಳ ಮಧ್ಯೆ ಕಂಡು ಬಂದಿದೆ ಅಂತೇಳಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮುಖ್ಯವಾಗಿ ಅಕ್ಷಾಂಶ ಅಂತ ನೋಡ್ತಾ ಬಂದಾಗ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶದ ಮಧ್ಯೆ ಭಾರತ ಕಂಡು ಬಂದಿದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ರೇಖಾಂಶ ಅಂತ ನೋಡ್ತಾ ಬಂದಾಗ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶದ ಮಧ್ಯೆ ಭಾರತ ಕಂಡು ಬಂದಿದೆ. ಒಟ್ಟು ರೇಖಾಂಶಗಳ ವಿಸ್ತೀರ್ಣ ಅಂತ ನೋಡ್ತಾ ಬಂದಾಗ 29 ಡಿಗ್ರಿ ರೇಖಾಂಶಗಳು ಹಾದು ಹೋಗಿವೆ. ಪೂರ್ವದಿಂದ ಪಶ್ಚಿಮಕ್ಕೆ ನೋಡ್ತಾ ಬಂದಾಗ ಇಲ್ಲಿ ಅರುಣಾಚಲ ಪ್ರದೇಶ ಅಂತ ತಿಳ್ಕೊಳ್ಳಿ, ಇಲ್ಲಿ ಗುಜರಾತ್. ಈ ಅರುಣಾಚಲ ಪ್ರದೇಶದಿಂದ ಗುಜರಾತ್ಗೆ ಎಷ್ಟು ಟೈಮ್ ವ್ಯತ್ಯಾಸ ಆಗುತ್ತೆ ನೋಡ್ತಾ ಬಂದಾಗ 2 ಗಂಟೆ ಮೊದಲು ಏನಪ್ಪ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಸೂರ್ಯ ಉದಯವಾದ್ರೆ 2 ಗಂಟೆ ನಂತರ ಗುಜರಾತ್ನಲ್ಲಿ ಏನಾಗ್ತಾ ಬರ್ತದೆ ಅಂದರೆ ಸೂರ್ಯೋದಯವಾಗ್ತಾ ಬರ್ತದೆ. ಇದು ಗೊತ್ತಿರಲಿ. ಪೂರ್ವ ಪಶ್ಚಿಮ ಸ್ಥಳೀಯ ಸಮಯ ವ್ಯತ್ಯಾಸ ಎಷ್ಟಂದ್ರೆ 2 ಗಂಟೆ ಅಂತೇಳಿ ತಮ್ಗೆ ಗೊತ್ತಿರಲಿ. ಏನಪ್ಪ ಅಂದ್ರೆ ಪ್ರಮಾಣಿತ ರೇಖಾಂಶ ಭಾರತದ್ದು 82.5 ಪೂರ್ವ ರೇಖಾಂಶ. ಇದು ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಭಾರತ ಮ್ಯಾಪ್ ಹಾಕಿ ಸ್ವಲ್ಪ ನೋಡಿಬಿಡೋಣ ಯಾವ ರೀತಿಯ ರೇಖಾಂಶ ಮತ್ತು ಅಕ್ಷಾಂಶ ಅಂತೇಳಿ. ಸ್ವಲ್ಪ ಮಿಸ್ಟೇಕ್ ಆದರೂ ಕ್ಷಮೆ ಇರಲಿ. ನೋಡಿ, ಇಂಡಿಯಾ ಇದು, ನೋಡಿ ಇದು ಇಂಡಿಯಾ. ಇದು ಅಕ್ಷಾಂಶ ಅಂತ ನೋಡ್ತಾ ಬಂದಾಗ 8.4 ಆರಂಭವಾಗಿ 37.76 ಉತ್ತರ ಅಕ್ಷಾಂಶದ ಮಧ್ಯೆ ಭಾರತ ಕಂಡುಬರುತ್ತೆ. ರೇಖಾಂಶ ಅಂತ ನೋಡ್ತಾ ಬಂದಾಗ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶದ ಮಧ್ಯೆ ಭಾರತ ಕಂಡುಬರುತ್ತೆ. ಇದು ಗೊತ್ತಿರಲಿ ರೇಖಾಂಶ. ಈ ರೀತಿ ನೆನಪಿರುವುದು. ಭಾರತ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ಒಂದು ರೇಖಾಂಶ ಯಾವುದಂದಾಗ 82.5 ಪೂರ್ವ ರೇಖಾಂಶ ಅಂತೇಳಿ ತಮ್ಗೆ ಗೊತ್ತಿರಲಿ. 5 ರಾಜ್ಯಗಳ ಮುಖಾಂತರ ಹಾದು ಹೋಗ್ತದೆ. ಅದು ಮುಂದೆ ಚರ್ಚೆ ಮಾಡ್ತಾ ಬರೋಣ. ಎಸ್, ನೋಡಿ, ಮೊದಲನೇದಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸಿಕ್ಕಾಪಟ್ಟಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಜಿಯೋಗ್ರಫಿಯಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂಥ ಒಂದು ಪ್ರಮುಖ ಅಕ್ಷಾಂಶ. ಈ ಅಕ್ಷಾಂಶವನ್ನು ಇಂಗ್ಲೀಷ್ನಲ್ಲಿ ಟ್ರಾಪಿಕಲ್ ಆಫ್ ಕ್ಯಾನ್ಸರ್ ಅಂತ ಕರಿತಾ ಹೋಗ್ತೀವಿ. ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ. ಇದು ಎಷ್ಟು ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತನಾಗ 8 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತಾ. ಅವು 8 ರಾಜ್ಯಗಳು ಯಾವತ್ತನಾಗ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ ಮೂಲಕ ಹಾದು ಹೋಗುತ್ತಾ. ಯಾವುದು ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಉದಾಹರಣೆ ನಾವು ನೋಡ್ತಾ ಬಂದಾಗ ಇದು ಭಾರತ ಅಂತ ತಿಳ್ಕೊರಿ. ಎಸ್, ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂಥ ಒಂದು ಯಾವುದಪ್ಪ ಅಂದಾಗ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇಲ್ಲಿ ಮೊದಲನೇದಾಗಿ ಬರೋದು ಯಾವುದು ಗುಜರಾತ್, 2ನೇದು ರಾಜಸ್ಥಾನ, 3ನೇದು ಮಧ್ಯಪ್ರದೇಶ. ನೆಕ್ಸ್ಟ್ ಏನಪ್ಪ ನೋಡ್ತಾ ಬಂದಾಗ ಛತ್ತೀಸ್ಗಢ, ಜಾರ್ಖಂಡ, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ. ಹೀಗೆ 8 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತಾ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಸೀರಿಯಲ್ ಆಗಿ ನೆನಪಿಟ್ಕೋಬೇಕಾಗಿತ್ತಂದ್ರೆ ಗುರಾ, ಮಚ, ಜಾಪತ್ರಾಮಿ ಅಂತೇಳಿ ನೆನಪಿಟ್ಕೋರಿ. ಸೀರಿಯಲ್ ಆಗಿ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಏನಪ್ಪ ಕಾಲಾನುಕ್ರಮದಲ್ಲಿ ಕ್ರಮವಾಗಿ ಜೋಡಿಸಿ, ಕಾಲಾನುಕ್ರಮ ಅಲ್ಲ ಏನಪ್ಪ ಕ್ರಮವಾಗಿ ಜೋಡಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್, ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ 82 ಭಾರತೀಯ ಪ್ರಮಾಣಿತ ಸಮಯ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ, IST. ಯಾವುದಪ್ಪ ಅಂತ ನೋಡ್ತಾ ಬಂದಾಗ 82. ನೆಕ್ಸ್ಟ್ ನೋಡಿ, IST ಮತ್ತು UTC ಎಷ್ಟು ಗಂಟೆ ವ್ಯತ್ಯಾಸ ಇರ್ತದೆ ನೋಡ್ತಾ ಬಂದಾಗ ನಾವು ಗ್ರೀನ್ವಿಚ್ ಮೇನ್ ಟೈಮ್ ಅಂತ ಬರ್ತೈತಿ. ಈ ಗ್ರೀನ್ವಿಚ್ ಮೇನ್ ಟೈಮ್ ಮತ್ತು ಭಾರತದ ಸ್ಟ್ಯಾಂಡರ್ಡ್ ಟೈಮ್ ಮಧ್ಯೆ ಎಷ್ಟು ಗಂಟೆ ವ್ಯತ್ಯಾಸವಿದೆ ಅಂತ ನೋಡ್ತಾ ಬಂದಾಗ 5 ಗಂಟೆ 30 ನಿಮಿಷ ಏನಪ್ಪ ಅಂದಾಗ ವ್ಯತ್ಯಾಸವಿದೆ ಅಂತ ಗೊತ್ತಿರಲಿ. ನಾವು ಮುಂದಿರ್ತೀವಿ 5 ಗಂಟೆ 30 ನಿಮಿಷ ನಾವು ಮುಂದಿರ್ತೀವಿ. ಅನಂತರ ಏನಪ್ಪ ಅಂದಾಗ
ಗ್ರೀನ್ವಿಚ್ ರೇಖಾಂಶ ಲಂಡನ್ನಲ್ಲಿ ಕಂಡುಬರ್ತೈತಿ. ಈ ಲಂಡನ್ ಥೇಮ್ಸ್ ನದಿಯ ತೀರದಲ್ಲಿ ಕಂಡುಬರ್ತೈತಿ ಅಂತ ಹೇಳಿ ತಮಗೆ ಗೊತ್ತಿರಲಿ. ಅಲ್ಲಿ ಏನಾಗುತ್ತೆ ಬರ್ತದಾಗ ಲಂಡನ್ನ ಗ್ರೀನ್ವಿಚ್ನಲ್ಲಿ 5 ಗಂಟೆ ಹಿಂದಿರ್ತಾರೆ ಅಂತ ಹೇಳಿ ತಮಗೆ ಗೊತ್ತಿರಲಿ. ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವ ಟೈಮ್ ವ್ಯತ್ಯಾಸ ಎಷ್ಟಂದಾಗ 4 ನಿಮಿಷ. ನೋಡಿ, ಸೂರ್ಯ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಹೋಗಲು ತೆಗೆದುಕೊಳ್ಳುವ ಟೈಮ್ ಎಷ್ಟಂದಾಗ 4 ನಿಮಿಷ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಭಾರತದಲ್ಲಿ ಅಧಿಕೃತವಾಗಿ ಒಂದೇ ಪ್ರಮಾಣಿತ ಸಮಯ ಬಳಸಲಾಗುತ್ತದೆ. ಅದೇ ಯಾವುದಪ್ಪ ಅಂತಂದಾಗ IST ಅಂತೇಳಿ ತಮಗೆ ಗೊತ್ತಿರಲಿ. ಈ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂಥ ಒಂದು ರೇಖಾಂಶ ಯಾವುದಂತ 82ವರಿ ರೇಖಾಂಶ, 82ವರಿ ಪೂರ್ವ ರೇಖಾಂಶ ಅಂತ ಹೇಳ್ತೀವಿ. ಇದು ಉತ್ತರ ಪ್ರದೇಶ, ನೋಡಿ ಇಂಪಾರ್ಟೆಂಟ್, ಉತ್ತರ ಪ್ರದೇಶ, UP, ಮಧ್ಯಪ್ರದೇಶ, MP, ಛತ್ತೀಸ್ಗಢ, ನೆಕ್ಸ್ಟ್ ಏನಪ್ಪ ಅಂತ ಒರಿಸ್ಸಾ, ಆಂಧ್ರ ಪ್ರದೇಶ್. ನೋಡಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಛತ್ತೀಸ್ಗಢ, ಏನಪ್ಪ ಅಂತಂದಾಗ ಒಡಿಸ್ಸಾ, ಆಂಧ್ರ ಪ್ರದೇಶದ ಮೂಲಕ ಹಾದು ಹೋಗ್ತೈತಿ 82ವರಿ ಪೂರ್ವ ರೇಖಾಂಶ. ಇದು ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಈ 82ವರಿ ಪೂರ್ವ ರೇಖಾಂಶವನ್ನು ಏನಂತ ನಾವು ಇನ್ನೊಂದು ಹೆಸರಿಂದ ಕರಿತೀವಿ ಏನಪ್ಪ ಅಂತ ಅಲಹಾಬಾದ್ ರೇಖಾಂಶ ಅಂತೇಳಿ ಕರಿತೀವಿ. ಏನಂತೇಳಿ ಅಲಹಾಬಾದ್ ರೇಖಾಂಶ, ಕಾಕಿನಾಡ್ ರೇಖಾಂಶ ಅಂತೇಳಿ ಕರಿತೀವಿ. ಅದು 82ವರಿ ಪೂರ್ವ ರೇಖಾಂಶವನ್ನು. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ ಯಾವುದು 82ವರಿ ಪೂರ್ವ ರೇಖಾಂಶದ ಬಗ್ಗೆ. ನೆಕ್ಸ್ಟ್, ಭಾರತದ ನೆರೆಯ ರಾಷ್ಟ್ರಗಳು ಮತ್ತು ಗಡಿ ಅಂತ ನಾವು ನೋಡ್ತಾ ಬರ್ತೀವಿ. ಭಾರತದೊಂದೇ ಭೂಗಡಿ ಹೊಂದಿರುವ ದೇಶ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ, ಬಾಂಗ್ಲಾದೇಶ, ಮಯನ್ಮಾರ್. ಈಗ ನಾವು ಭಾರತದ ಮ್ಯಾಪ್ ಮೂಲಕ ನೋಡ್ತಾ ಬಂದಾಗ ಈ ರೀತಿ ಇರುತ್ತೆ. ನೋಡಿ, ಈಗ ಭಾರತ ಅಂತ ನಾವು ತೆಗೆದುಕೊಂಡಾಗ ಈ ಭಾರತ ಸುತ್ತಮುತ್ತಲೂ ಏನಪ್ಪತ್ನಾಗ ಹಲವಾರು ದೇಶಗಳು, 7 ದೇಶಗಳು ಏನಪ್ಪತ್ತ ಭಾರತದೊಂದಿಗೆ ಭೂಗಡಿಯನ್ನು ಹಂಚ್ಕೊಂಡು, ಒಂದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ, ಬಾಂಗ್ಲಾದೇಶ, ಮಯನ್ಮಾರ್ ಅಂತ. ಶ್ರೀಲಂಕಾವನ್ನು ಭಾರತದಿಂದ ಪಾಕ್ ಜಲಸಂಧಿ ಮತ್ತು ಮನ್ನಾರ ಕೊಲ್ಲಿ ಬೇರ್ಪಡಿಸುತ್ತವೆ ಅಂತೇಳಿ ತಮಗೆ ಗೊತ್ತಿರಲಿ. ಯಾವ ಶ್ರೀಲಂಕಾವನ್ನು ಭಾರತ ದೇಶದಿಂದ ಪಾಕ್ ಜಲಸಂಧಿ ಮತ್ತು ಮನ್ನಾರ ಕೊಲ್ಲಿ ಬೇರ್ಪಡಿಸ್ತಾವೆ ಅಂತೇಳಿ ಗೊತ್ತಿರಲಿ. ಮಾಲ್ಡೀವ್ಸ್ ಭಾರತಕ್ಕೆ ದಕ್ಷಿಣ ನೈಋತ್ಯ ದಿಕ್ಕಿನಲ್ಲಿ ಹಿಂದೂ ಮಹಾಸಾಗರದಲ್ಲಿದೆ ಅಂತ ತಮಗೆ ಗೊತ್ತಿರಲಿ. ಮಾಲ್ಡೀವ್ಸ್ ಇಂಪಾರ್ಟೆಂಟ್. ಎಸ್, ನಾವು ಈಗ ನೋಡ್ತಾ ಬರೋಣ. ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವ ದೇಶಗಳು ಮ್ಯಾಪ್ ಮೂಲಕ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮ್ಯಾಪನ್ನು ತೆಗಿತಾನೆ. ಸ್ವಲ್ಪ ಕೈಯಿಂದ ತೆಗೆಯುವುದರಿಂದ ಇದು ಸ್ವಲ್ಪ ಚೆನ್ನಾಗಿ ಆಗ್ತಾ ಇಲ್ಲ. ಮ್ಯಾಪ್ ಇರಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಇದು ಭಾರತ ಅಂತ ನಾವು ತಿಳ್ಕೊಂಡಾಗ ಭಾರತದ ಈ ಭಾಗದಲ್ಲಿ ಪಾಕಿಸ್ತಾನ ಅಂತ ಅನ್ಕೋತಿರೋ ಏನು ಪಾಕಿಸ್ತಾನ ಅನ್ಕೋತಿರೋ ನೋಡಿ, ಪಾಕಿಸ್ತಾನ ಅಥವಾ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ ಮತ್ತು ಮಯನ್ಮಾರ, ಬಾಂಗ್ಲಾದೇಶ ಇವೆಲ್ಲ ದೇಶಗಳು ಭಾರತದೊಂದಿಗೆ ಭೂಗಡಿ ಹೊಂದಿರುವ ಪ್ರಮುಖ ದೇಶಗಳಾಗಿವೆ ಅಂತೇಳಿ ತಮಗೆ ಗೊತ್ತಿರಲಿ. ಈ ಮಾಲ್ಡೀವ್ಸ್ ಅಂತೇಳಿ ಬರ್ತೈತಲ್ಲ, ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪವನ್ನು ಬೇರ್ಪಡಿಸುವ ಒಂದು ಅಕ್ಷಾಂಶ ಯಾವತ್ತಂದ್ರೆ 8 ಡಿಗ್ರಿ ಅಕ್ಷಾಂಶ ಅಂತೇಳಿ ತಮಗೆ ಗೊತ್ತಿರಲಿ. ಬಹಳ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಎಸ್, ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಭಾರತ ಜಿಯೋಲಾಜಿಕಲ್ ಎವಲ್ಯೂಷನ್ ಅಂತ ನೋಡ್ತಾ ಬಂದಾಗ ಪೆನಿನ್ಸುಲರ್ ಭಾರತ ಪ್ರಾಚೀನ ಸ್ಥಿರ ಭೂಖಂಡವಾಗಿದೆ. ಭಾರತ ಏನಾಗಿದೆ ಪ್ರಾಚೀನ ಭೂ ಸ್ಥಿರ ಖಂಡವಾಗಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಪರ್ಯಾಯ ದ್ವೀಪ. ಹಿಮಾಲಯವು ಇಂಡಿಯನ್ ಪ್ಲೇಟ್ ಮತ್ತು ಏನಪ್ಪತ್ನಾಗ ಯುರೇಷಿಯನ್ ಪ್ಲೇಟ್ ಘರ್ಷಣೆಯಿಂದ ರೂಪುಗೊಂಡ ಮಡಿಕೆಯಾಗಿದೆ. ಈಗ ನಾವು ನೋಡ್ತಾ ಬಂದಾಗ 2 ಪ್ಲೇಟ್ ಇರ್ತವೆ. ಯಾವಪ್ಪ, ಒಂದು ಗೊಂಡವಾನ, ಇನ್ನೊಂದು ಯುರೇಷಿಯಾ ಅಂತೇಳಿ ಒಂದು ಪ್ಲೇಟ್ ಇರ್ತಾವೆ. ಇವೆರಡು ಏನು ಮಾಡ್ತಾವೆ ಅಂತಂದಾಗ ಡಿಕ್ಕಿ ಹೊಡಿತಾವೆ. ಡಿಕ್ಕಿ ಹೊಡೆದಾಗ ಒಂದಕ್ಕೊಂದು ಈ ನೋಡಿ, ಈ ಕಡೆ ಈ ಪೋರ್ಸ್ ಈ ಕಡೆ ಇರ್ತೈತಿ, ಈ ಪೋರ್ಸ್ ಈ ಕಡೆ ಇದ್ದಾಗ ಮಧ್ಯದಲ್ಲಿ ಏನಾಗ್ತಾವೆ ಅಂತಂದಾಗ ಈ ಪೋರ್ಸ್ನಿಂದ ಈ ಡಿಕ್ಕಿ ಹೊಡೆಯೋದ್ರಿಂದ ಮಧ್ಯದಲ್ಲಿ ಏನಾಗ್ತಾವೆ ಅಂತಂದಾಗ ಹಿಮಾಲಯಗಳು ಉಗಮವಾಗ್ತವೆ. ಏನಾಗ್ತಾವೆ ಅಂತಂದಾಗ ಈ ಹಿಮಾಲಯಗಳು ಉಗಮ ಆಗ್ತವೆ. ಈ ಹಿಮಾಲಯ ಉಗಮವಾದ ಪ್ರದೇಶದಲ್ಲಿ ಇದ್ದಂಥ ಒಂದು ಯಾವುದಪ್ಪ ಅಂತಂದಾಗ ಸಮುದ್ರ ಯಾವುದಂತಂದ್ರೆ ತೆತಿಸ್ ಸಮುದ್ರ ಅಂತೇಳಿ ತಮಗೆ ಗೊತ್ತಿಲ್ಲ. ತೆತಿಸ್ ಸಮುದ್ರ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಉತ್ತರ ಭಾರತದ ಬಯಲು ಪ್ರದೇಶವು ನದಿಗಳ ಇತ್ತೀಚಿನ ನಿಕ್ಷೇಪಗಳಿಂದ ನಿರ್ಮಿತವಾಗಿದೆ. ಅಂದರೆ ಉತ್ತರ ಭಾರತ ಮಹಾಮೈದಾನ ಅಂತ ನಾವು ಕರಿತೀವಲ್ಲ,
ಅದು ಯಾವುದರಿಂದ ಇತ್ತೀಚೆಗೆ ನಿರ್ಮಾಣವಾಗಿದೆ ಅತ್ನ ನದಿಯ ಇತ್ತೀಚಿನ ನಿಕ್ಷೇಪಗಳಿಂದ ಏನಾಗಿದೆಪ್ಪ ಅತ್ನ ನಿರ್ಮಿತವಾಗಿದೆ ಅಂತೇಳಿ ಗೊತ್ತಿರಲಿ. ಧಾರವಾಡ, ಅರಾವಳಿ, ಸಿಂಹಭೂಮಿ, ಏನಪ್ಪ ಬುಂದೇಲಖಂಡ ಪ್ರಾಚೀನ ಶಿಲಾ ಪ್ರದೇಶಗಳಾಗಿವೆ. ನೋಡಿ, ಧಾರವಾಡ, ಅರಾವಳಿ, ಸಿಂಹಭೂಮಿ, ಬುಂದೇಲಖಂಡ ಭಾರತ ಪ್ರಮುಖ ಪ್ರಾಚೀನ ಶಿಲಾ ಪ್ರದೇಶಗಳು. ಇವೆಲ್ಲ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಅರಾವಳಿ ಅಂತ ನೋಡ್ತಾ ಬಂದಾಗ ಭಾರತ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಅರಾವಳಿ ಪರ್ವತಗಳು. ಇಲ್ಲಿ ಗುರು ಶಿಖರ ಅತ್ಯಂತ ಎತ್ತರವಾದ ಶಿಖರ ಅಂತೇಳಿ ತಮ್ಗೆ ಗೊತ್ತಿರ್ತೈತಿ. ಗುರು ಶಿಖರ ಮೋಸ್ಟ್ ಇಂಪಾರ್ಟೆಂಟ್. ಈ ಗುರು ಶಿಖರ ಎಲ್ಲಿ ಕಂಡುಬರುತ್ತೆ? ಮೌಂಟ್ ಅಬು ಶಿಖರದಲ್ಲಿ ಕಂಡುಬರುತ್ತೆ. ಮೌಂಟ್ ಅಬು ಗಿರಿಧಾಮ ಅಂತ ಕರಿತೀವಿ. ಮೌಂಟ್ ಅಬು ಗಿರಿಧಾಮ ಅಂತೇಳಿ. ಮೌಂಟ್ ಅಬು ಗಿರಿಧಾಮ ಎಲ್ಲಿ ಕಂಡುಬರುತ್ತೆ? ಈ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಈ ಮೌಂಟ್ ಅಬು ಗಿರಿಧಾಮನ ಪಶ್ಚಿಮ ಭಾರತ ಗಿರಿಧಾಮಗಳ ರಾಣಿ ಅಂತ ಕರಿತೀವಿ. ಈ ಮೌಂಟ್ ಅಬು ಗಿರಿಧಾಮದಲ್ಲಿ ಈ ಗುರು ಶಿಖರ ಕಂಡುಬರುತ್ತೆ. 1722 ಮೀಟರ್ ಎತ್ತರ ಇದೆ ಅಂತೇಳಿ ತಮಗೆ ಗೊತ್ತಿರಲಿ. ಅದೇ ರೀತಿ ನಾವು ನೋಡ್ತಾ ಬಂದಾಗ ಈ ಅರಾವಳಿ ಬೆಟ್ಟಗಳಲ್ಲಿ ಒಂದು ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಐತಿಹಾಸಿಕ ತಾಣ ಕಂಡುಬರ್ತೈತಿ. ಯಾವಪ್ಪ ಅಂದ್ರೆ ದಿಲ್ವಾರ್ ದೇವಾಲಯಗಳು ಇದೇ ಮೌಂಟ್ ಅಬು ಗಿರಿಧಾಮದಲ್ಲೇ ಕಂಡುಬರ್ತಾವೆ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಯಾವ್ಯಾವ ರಾಜ್ಯದಲ್ಲಿ ಹರಡಿಕೊಂಡವು ಈ ಅರಾವಳಿ ಬೆಟ್ಟಗಳು ಅಂತ ನೋಡ್ತಾ ಬಂದಾಗ ಒಂದು ಗುಜರಾತ್, ರಾಜಸ್ಥಾನ, ಯಾವಪ್ಪ ಅಂತ ನೋಡ್ತಾ ಬಂದಾಗ ಹರಿಯಾಣ, ಇನ್ನೊಂದು ದೆಹಲಿ ಅಂತೇಳಿ ತಮಗೆ ಗೊತ್ತಿರಲಿ. ಎಸ್ ನೋಡಿ, ಈಗ ಗೊಂಡ್ವಾನ ಭೂಭಾಗ ಅಂತೇಳಿ ಚರ್ಚೆ ಮಾಡೋಣ. ಗೊಂಡ್ವಾನ ಭೂಭಾಗ. ಈ ಗೊಂಡ್ವಾನ ಲ್ಯಾಂಡ್ ಒಂದು ಪ್ರಾಚೀನ ಸೂಪರ್ ಕಾಂಟಿನೆಂಟ್ ಅಂತೇಳಿ ತಮಗೆ ಗೊತ್ತಿರಲಿ. ಭಾರತವು ಅದರ ಪ್ರಮುಖ ಭಾಗವಾಗಿತ್ತು. ಯಾವುದ್ರದ್ದು? ಈ ಗೊಂಡ್ವಾನ ಭೂಭಾಗದ ಪ್ರಮುಖ ಭಾಗವಾಗಿತ್ತು. ಈಗ ಭಾರತ, ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ದಕ್ಷಿಣ ಅಮೇರಿಕಾ, ಮಡಗಾಸ್ಕರ ಪ್ರಮುಖ ಭಾಗಗಳು. ಎದರದ್ದು? ಈ ಗೊಂಡ್ವಾನ ಭೂಭಾಗದ ಪ್ರಮುಖ ಭಾಗಗಳು ಎಲ್ಲ ಭಾರತ, ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ದಕ್ಷಿಣ ಅಮೇರಿಕಾ, ಮಡಗಾಸ್ಕರ ಇವು ಪ್ರಮುಖ ಏನಪ್ಪ ಅಂತಂದಾಗ ಭಾರತದ ಗೊಂಡ್ವಾನದ ಪ್ರಮುಖ ಭೂಭಾಗಗಳಂತೇಳಿ ತಮಗೆ ಗೊತ್ತಿರಲಿ. ಈ ಗೊಂಡ್ವಾನ ಭೂಭಾಗದಲ್ಲಿ ರಿಚ್ ಆಗಿ ಸಿಗುವಂಥ ನಿಕ್ಷೇಪಗಳು ಯಾವ್ದು ನೋಡ್ತಾ ಬಂದಾಗ ಕಲ್ಲಿದ್ದಲು, ದಾಮೋದರ್ ನದಿ ಬೇಸಿನ್ನಲ್ಲಿ ಕಂಡುಬರ್ತಾವ ನೋಡ್ತಾ ಬರ್ತೀವಿ. ಸೋನ, ಮಹಾನದಿ, ಗೋದಾವರಿ ಕಣಿವೆಗಳಲ್ಲಿ ಕಂಡುಬರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ಗೊಂಡ್ವಾನ ಕಲ್ಲಿದ್ದಲು ಇಲ್ಲಿ ದಾಮೋದರ ಅಂತ ಕರಿತೀವಿ. ಇದು ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಅಂತ ಕರಿತೀವಿ. ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಯಾವ್ದಂದ್ರೆ ದಾಮೋದರ. ಇದು ಗಂಗಾ ನದಿಯ ಉಪನದಿ. ಸೋನ್ ನದಿ ಅಂತ ಬರುತ್ತೆ. ಇದು ಸೋನ್ ನದಿ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಉಗಮವಾಗುತ್ತೆ. ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಉಗಮವಾಗುವಂಥ ಒಂದು ನದಿ ಯಾವತ್ತಂದ್ರೆ ಸೋನ್ ನದಿ. ಇದು ಗಂಗಾ ನದಿಯ ಉಪನದಿ ಅಂತೇಳಿ ತಮ್ಗೆ ಗೊತ್ತಿರಲಿ. ಇದಕ್ಕೊಂದು ಉಪನದಿ ಬರುತ್ತೆ ಯಾವತ್ತಂದ್ರೆ ರಿಹಾಂದ್ ಅಂತೇಳಿ. ಉತ್ತರ ಪ್ರದೇಶದಲ್ಲಿ ಇದಕ್ಕೊಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗ್ಯದ. ಗೋವಿಂದ್ ವಲ್ಲಭ ಪಂತ್ ಸಾಗರ ಅಣೆಕಟ್ಟು ಅಂತ ಕರಿತೀವಿ. ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ ರಿಹಾಂದ್ ನದಿಗೆ. ನೆಕ್ಸ್ಟ್ ಮಹಾನದಿ ಅಂತ ಬರ್ತೈತಿ. ಇದು ಮಹಾನದಿ ಏನಪ್ಪತ್ನಾಗ ಒಡಿಶಾ ರಾಜ್ಯದ ಕಣ್ಣೀರು ನದಿ. ಒಡಿಶಾ ರಾಜ್ಯದ ಕಣ್ಣೀರು ನದಿ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್ ಕೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ಇದೆ ಛೋಟನಾಗಪುರ ಪ್ರಸ್ಥಭೂಮಿಯಲ್ಲೇ ಈ ನದಿ ಉಗಮ ಆಗ್ತಾ ಬರುತ್ತೆ, ಮಹಾನದಿ ಅಂತೇಳಿ ತಮಗೆ ಗೊತ್ತಿರಲಿ. ಎಸ್, ಇಷ್ಟು ಗೊತ್ತಿರಲಿ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಭಾರತೀಯ ಫಲಕ ಮತ್ತು ಹಿಮಾಲಯ ಉಗಮ ಅಂತ ನೋಡ್ತಾ ಬರ್ತೀವಿ. ಭಾರತೀಯ ಫಲಕವು ಗೊಂಡ್ವಾನದಿಂದ ಬೇರ್ಪಟ್ಟು ಉತ್ತರದ ಕಡೆಗೆ ಚಲಿಸಿತು. ಈಗ ನೋಡ್ತಾ ಬಂದಾಗ ಈ ಭಾಗದಲ್ಲಿ ಯುರೇಷಿಯಾ ಪ್ಲಾಟ್ ಇತ್ತು, ಕೆಳಭಾಗದಲ್ಲಿ ನಮ್ಮ ಗೊಂಡ್ವಾನ ಭೂಭಾಗ ಇತ್ತು. ಈ ಭಾಗದಲ್ಲಿ ಈ ರೀತಿ ಇರುತ್ತೆ ಇದು. ಆಮೇಲೆ ಅಂತ ಏನಂತಂದಾಗ ಮುಂದೆ ಉತ್ತರಕ್ಕೆ ಚಲಿಸಲು ಆರಂಭಿಸ್ತು ಗೊಂಡ್ವಾನ ಭೂಭಾಗ. ಉತ್ತರಕ್ಕೆ ಚಲಿಸಲು ಆರಂಭಿಸಿ ಈ ರೀತಿ ಏನಪ್ಪಂದಾಗ ಯುರೇಷಿಯಾ ಭೂಭಾಗಕ್ಕೆ ಡಿಕ್ಕಿ ಹೊಡೆದಾಗ ಇಲ್ಲಿ ಸಮುದ್ರ ಮಾಯವಾಗಿ ಏನಾಗ್ತಾ ಬರ್ತದ ಹಿಮಾಲಯಗಳು ನಿರ್ಮಾಣವಾಗ್ತಾ ಬರ್ತಾವ ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, ಭಾರತೀಯ ಮತ್ತು ಯುರೇಷಿಯನ್ ಫಲಕಗಳ ಅಭಿಸರಣದಿಂದ ತೆತ್ತಿಸ್ ಸಮುದ್ರ ಕುಗ್ಗಿತು ಅಂತೇಳಿ ತಮಗೆ ಗೊತ್ತಿರಲಿ. ಘರ್ಷಣೆಯಿಂದ ಮಡಿಕೆ ಪರ್ವತಗಳಾದ ಹಿಮಾಲಯ ಪರ್ವತಗಳು ಏನಪ್ಪಂದಾಗ ರೂಪುಗೊಂಡವು. ಯಂಗ್ ಪೋಲ್ಡ್ ಮೌಂಟೇನ್ ಅಂತ ಕರಿತೀವಿ. ಇಂಪಾರ್ಟೆಂಟ್. ಡೈವರ್ಜೆಂಟ್ ಬೌಂಡ್ರಿ ಅಲ್ಲ ಇವು, ಕಾಂಟಿನೆಂಟಲ್ ಕನ್ವರ್ಜೆಂಟ್ ಬೌಂಡ್ರಿ ಅಂತೇಳಿ ತಮಗೆ ಗೊತ್ತಿಲ್ಲ. ಅಂದರೆ ಎರಡೂ ಕೂಡ್ತಾ ಇದ್ದಾವೆ ಇಲ್ಲಿ, ಹೌದಾ, ಬೇರೆ ಪಡ್ತಾ ಇಲ್ಲ. ಹಾಗಾಗಿ ಡೈವರ್ಜೆಂಟ್ ಕರಿಯಕ್ಕೆ ಬರಲ್ಲ, ಇವು ಕನ್ವರ್ಜೆಂಟ್ ಅಂತೇಳಿ ಕರಿತಾ ಹೋಗ್ತೀವಿ. ಇದು ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಶಿಲೆ ವಿಧಗಳು ಮತ್ತು ರಾಕ್ ಸೈಕಲ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಪ್ರಮುಖವಾಗಿ ಮೂರು ಮುಖ್ಯ ವಿಧಗಳು ಬರ್ತವೆ. ಒಂದು ಅಗ್ನಿಶಿಲೆ, ಏನಪ್ಪ ಅಂತಂದಾಗ ಪದರು ಶಿಲೆ ಅಂತ ಕರಿತೀವಿ. ರೂಪಾಂತರ ಶಿಲೆ ಅಂತೇಳಿ ಕರಿತೀವಿ. ಏನಪ್ಪ ಅಂತಂದ್ರೆ ಇಂಟ್ರೆಸ್ಟಿವ್ ಅಂತ ಕರಿತೀವಿ. ನಿಧಾನ ಕೂಲಿಂಗ್ ಆಗುತ್ತೆ. ದೊಡ್ಡ ಸ್ಫಟಿಕೆಗಳು ಉಂಟಾಗ್ತವೆ ಇಲ್ಲಿ. ಗ್ರಾನೈಟ, ಗ್ಯಾಬ್ರೋ ಇವೆಲ್ಲ ಏನಪ್ಪ ಅಂತಂದಾಗ
ಅಗ್ನಿಶಿಲೆಗೆ ಉದಾಹರಣೆ ಅಂತೇಳಿ ತಮಗೆ ಗೊತ್ತಿರಲಿ. ಎಕ್ಸ್ಟ್ರೂಸಿವ್ ಅಂತ ಕರಿತೀವಿ. ವೇಗದ ಕೂಲಿಂಗ್ ಆಗ್ತಾ ಬರ್ತದೆ. ಸಣ್ಣ ಸ್ಫಟಿಕಗಳು ಬಸಾಲ್ಟ ಏನಪ್ಪ ಅಂತಂದ್ರೆ ಪಿಮಿಕ್ ಅಬ್ಸಿಡಿಯನ್ ಅಂತ ಕರಿತೀವಿ. ಎಲ್ಲ ಏನಪ್ಪ ಅಂತಂದಾಗ ಅಗ್ನಿಶಿಲೆಗಳು ಅಂತೇಳಿ ತಮಗೆ ಗೊತ್ತಿರಲಿ. ಸೆಡಿಮೆಂಟರಿ ಅಂತ ನಾವು ನೋಡ್ತಾ ಬಂದಾಗ ಕಂಪ್ಯಾಕ್ಷನ್ ಏನಪ್ಪ ಅಂತಂದ್ರೆ ಸಿಮೆಂಟೇಷನ್ ಪಾಯ್ಸಲ್ಸ್ ಸಾಮಾನ್ಯವಾಗಿ ಇಲ್ಲಿ ಕಂಡು ಬರ್ತಾವೆ ಅಂತೇಳಿ ತಮಗೆ ಗೊತ್ತಿರಲಿ. ಮೆಟಮಾರ್ಫಿಕ್ ಉಷ್ಣತೆ, ಒತ್ತಡ, ರಾಸಾಯನಿಕ ಕ್ರಿಯೆಯಿಂದ ರೂಪಾಂತರ ಆಗ್ತಾ ಬರ್ತೈತಿ. ಇದು ಸೆಡಿಮೆಂಟ್ ದ್ವಿತೀಯ ಶಿಲೆ ಅಂತ ಕರಿತೀವಿ. ಆಮೇಲೆ ಮೆಟಮಾರ್ಫಿಕ್ ಏನಪ್ಪ ತೃತೀಯ ಶಿಲೆ ಅಂತ ನಾವು ಕರಿತಾ ಹೋಗ್ತೀವಿ. ಈ ರೀತಿ ಗ್ರಾನೈಟ, ಗ್ಯಾಬ್ರೋ, ಬಸಾಲ್ಟ, ಪಿಮೈಕ ಏನಪ್ಪ ಅಬ್ಸಿಡಿಯನ್ ಇವೆಲ್ಲ ಏನಪ್ಪ ಅಗ್ನಿಶಿಲೆಗೆ ಉದಾಹರಣೆ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ನೆಕ್ಸ್ಟ್ ಡೆಕ್ಕನ್ ಟ್ರ್ಯಾಪ್ ಮತ್ತು ಕಪ್ಪು ಮಣ್ಣು ಅಂತ ನೋಡ್ತಾ ಬರ್ತೀವಿ. ಡೆಕ್ಕನ್ ಟ್ರ್ಯಾಪ್ ಮುಖ್ಯವಾಗಿ ಬಸಾಲ್ಟ್ ಶಿಲೆಯಿಂದ ನಿರ್ಮಿತವಾಗಿದೆ. ಯಾವುದರಿಂದ ನಿರ್ಮಿತವಾಗಿದ್ದಾಗ ಬಸಾಲ್ಟ್ ಶಿಲೆ. ಇದು ಯಾವುದಕ್ಕೆ ನೋಡಿದ್ದು ಅಗ್ನಿಶಿಲೆಯ ಉಪಶಿಲೆ ಯಾವುದು? ಬಸಾಲ್ಟ್ ಶಿಲೆ. ಇದರಿಂದ ಏನಾಗಿದೆ ಕಪ್ಪು ಮಣ್ಣು ಅಥವಾ ಡೆಕ್ಕನ್ ಟ್ರಾಪ್ ಏನಪ್ಪ ನಿರ್ಮಾಣವಾಗಿದೆ. ಡೆಕ್ಕನ್ ಟ್ರಾಪ್ ಅಂದ್ರೆ ಏನು? ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ಭಾಗವನ್ನು ನಾವು ಡೆಕ್ಕನ್ ಟ್ರಾಪ್ ಅಂತೇಳಿ ಕರಿತೀವಿ. ಸುಮಾರು 66 ಮಿಲಿಯನ್ ವರ್ಷಗಳ ಹಿಂದೆ ಭಾರೀ ಜ್ವಾಲಾಮುಖಿಯಿಂದ ಜ್ವಾಲಾಮುಖಿ ಚಟುವಟಿಕೆಯಿಂದ ಸಂಬಂಧಿಸಿ ಅಂತ ತಮ್ಗೆ ಗೊತ್ತಿರಲಿ. ಅದು ಡೆಕ್ಕನ್ ಟ್ರಾಪ್. ಇದು ಡೆಕ್ಕನ್ ಟ್ರಾಪ್ ಎಲ್ಲಿ ಕಂಡು ಬರ್ತದೆ ನೋಡಿ? ಯಾವ ರಾಜ್ಯಗಳಲ್ಲಿ ಹಿಡಿಕೊಂಡದ? ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಭಾಗಗಳಲ್ಲಿ ಹರಡಿಕೊಂಡಿದೆ. ಅತಿ ಹೆಚ್ಚು ಯಾವ ರಾಜ್ಯದ? ಇದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಏನು ಮಾಡಿದಪ್ಪ ಅಂತಂದಾಗ ಪ್ರಮುಖ ಡೆಕ್ಕನ್ ಟ್ರಾಪ್ ಕಂಡು ಬರ್ತಂತ ತಮ್ಗೆ ಗೊತ್ತಿರಲಿ. ಕಪ್ಪು ಮಣ್ಣು ಡೆಕ್ಕನ್ ಪ್ರದೇಶದಲ್ಲಿ ವ್ಯಾಪಕವಾಗಿದೆ ಅಂತ ಹೇಳಿ ತಮ್ಗೆ ಗೊತ್ತಿರಬೇಕು. ಇದನ್ನು ಕಪ್ಪು ಮಣ್ಣನ್ನು ರೆಗೂರ್ ಮಣ್ಣು ಅಂತೇಳಿ ಕರಿತೀವಿ. ಏನಂತ ಕರಿತೀವಿ ನಾವು? ರೆಗೂರ್ ಮಣ್ಣು ಅಂತ ಕರಿತೀವಿ. ಅಥವಾ ಹತ್ತಿಯ ಮಣ್ಣು, ಕಾಟನ್ ಸಾಯಿಲ್ ಅಂತ ಕರಿತೀವಿ. ಏನಪ್ಪ ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಗಾಲದಲ್ಲಿ ಬೆರುಕು ಬಿಡುವ ಮಣ್ಣು ಯಾವುದಂದ್ರೆ ಇದೇ ಕಪ್ಪು ಮಣ್ಣು ಅಂತ ಗೊತ್ತಿರಲಿ. ಅತಿ ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಕೊಳ್ಳತೈತಿ. ಒಣ ಬೇಸಾಯಕ್ಕೆ ಏನಪ್ಪ ಉಪಯುಕ್ತ ಮಣ್ಣು ಯಾವುದಂದಾಗ ಒಂದು ಕಪ್ಪು ಮಣ್ಣು ಅಂತ ತಮಗೆ ಗೊತ್ತಿರಲಿ. ನಾವು ನೋಡ್ತಾ ಬಂದಾಗ ಮಹಾರಾಷ್ಟ್ರದ ಸಂಪೂರ್ಣ ಭಾಗ, ಮಧ್ಯಪ್ರದೇಶದ ಸೌತ್ ಭಾಗ, ಗುಜರಾತ್ನ ಸೌತ್ ಭಾಗ, ಕರ್ನಾಟಕ ನಾರ್ತ್ ಭಾಗ, ತೆಲಂಗಾಣದ ಏನಪ್ಪ ಪಶ್ಚಿಮ ಭಾಗ, ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಏನು ಮಾಡ್ತಂತ ಕಪ್ಪು ಮಣ್ಣಿನಿಂದ ಕೂಡಿದೆ ಅಂತೇಳಿ ತಮಗೆ ಗೊತ್ತಿರಲಿ. ನಾವು ಭಾರತದ ಭೂಕಂಪ ವಲಯಗಳು ಅಂತೇಳಿ ಕರಿತೀವಿ. ಭಾರತದಲ್ಲಿ ಭೂಕಂಪ ವಲಯಗಳು ಬರ್ತಾವೆ. BIS ಪ್ರಕಾರ ಎಷ್ಟು ಜೂನ್ಗಳನ್ನಾಗಿ ಮಾಡಲಾಗ್ಯದ ಅಂತಂದಾಗ 4 ಜೂನ್ಗಳನ್ನಾಗಿ ಮಾಡಲಾಗ್ಯದ. ನೋಡಲಿ, ಕಡಿಮೆ ಅಪಾಯ ಜೂನ್ 2ರಲ್ಲಿ ಅಥವಾ ವಲಯ 2ರಲ್ಲಿ ಕಡಿಮೆ ಅಪಾಯದ ಪ್ರದೇಶಗಳು ಕಾಣಬರ್ತವೆ. 3ನೇದಲ್ಲಿ ಮಧ್ಯಮ ಅಪಾಯ, 4ನೇದರಲ್ಲಿ ಅಂತ ನೋಡ್ತಾ ಬಂದಾಗ ಹೆಚ್ಚಿನ ಅಪಾಯ, 5ನೇದರಲ್ಲಿ ಅತ್ಯಂತ ಹೆಚ್ಚಿನ ಭೂಕಂಪ ಅಪಾಯ ತಮಗೆ ಗೊತ್ತಿರಲಿ. ಜೂನ್ 5 ಪ್ರದೇಶಗಳಲ್ಲಿ ಈಶಾನ್ಯ ಭಾರತ, ಅಂಡಮಾನ್ ನಿಕೋಬಾರ್ ಪ್ರಮುಖ ಕಂಡುಬರ್ತಾವೆ ಅಂತೇಳಿ ಗೊತ್ತಿರಲಿ. ಈಶಾನ್ಯ ಭಾರತ ಮತ್ತು ಅಂಡಮಾನ್ ನಿಕೋಬಾರ್ ಏನಪ್ಪ ಜೂನ್ 5 ಕಂಡುಬರ್ತಾವೆ. ಅತ್ಯಂತ ಹೆಚ್ಚಿನ ಭೂಕಂಪ ಅಪಾಯದಲ್ಲಿ ಕಂಡುಬರ್ತಾವೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಬಂದಾಗ ಕರ್ನಾಟಕ ಇದು ಯಾವ ವಲಯದಲ್ಲಿ ಕಂಡುಬರ್ತಂದಾಗ 3ನೇ ವಲಯ. ಭೂಕಂಪ ಅನ್ನೋದ 3ನೇ ವಲಯದಲ್ಲಿ ಕಂಡುಬರ್ತದೆ. ಯಾವುದು? ಕರ್ನಾಟಕ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಹಿಮಾಲಯನ್ ರೀಜನ್ ಏನಪ್ಪ 4ನೇ ವಲಯದಲ್ಲಿ ಈ ಹಿಮಾಲಯ ರೀಜನ್ ರಾಜ್ಯಗಳು ಕಂಡುಬರ್ತಾವೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಭೂಕುಸಿತ ಮತ್ತು ಸುನಾಮಿ. ಮಣ್ಣು, ಬಂಡೆ, ಕಲ್ಲುಗಳು ಇಳಿಜಾರಿನಲ್ಲಿ ಕೆಳಗೆ ಜಾರುವ ಪ್ರಕ್ರಿಯೆಯನ್ನು ನಾವು ಕರಿತೀವಿ ಅಂತ ಭೂಕುಸಿತ ಅಂತೇಳಿ ಕರಿತೀವಿ. ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಭೂಕುಸಿತ ಅಂದ್ರೆ ಮಣ್ಣು ಏನಪ್ಪ ಬಂಡೆಗಳು, ಕಲ್ಲುಗಳು ಇಳಿಜಾರಿನ ಕೆಳಗೆ ಜಾರುವುದು ಭೂಕುಸಿತ. ಕಾರಣ ಏನು ನೋಡಿ? ಭಾರಿ ಮಳೆ, ಭೂಕಂಪ, ಹಿಮ ಕರಗುವಿಕೆ, ನದಿಗಳ ಸವೆತ, ಅರಣ್ಯ ನಾಶ, ಗಣಿಗಾರಿಕೆ, ರಸ್ತೆ ನಿರ್ಮಾಣ ಇವೆಲ್ಲವೂ ಏನಪ್ಪ ನ್ಯಾಚುರಲ್ ಆಗಿ ನಡೆಯುತ್ತವೆ. ಆದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತೀಚೆಗೆ ನಡೀತಾ ಇದ್ದಾವೆ. ಕಾರಣ ಏನಂತ ಮಾನವನ ಚಟುವಟಿಕೆಯಿಂದ ಅಲ್ಲಿ ಏನಪ್ಪ ಏನಾಗ್ತಾ ಇದೆ ಅಂತಂದಾಗ ಭೂಕುಸಿತ ಆಗ್ತಾ ಇದೆ. ಯಾಕಂತಂದಾಗ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡೋದು, ಗಣಿಗಾರಿಕೆ ಮಾಡುವುದು, ಹೀಗೆ ಹಲವಾರು ರಸ್ತೆ ನಿರ್ಮಾಣ ಮಾಡೋದರಿಂದ ಏನಾಗ್ತಾ ಇದೆ ಅಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗ್ತಾ ಇದೆ. ನೆಕ್ಸ್ಟ್ ಸುನಾಮಿ ಅಂತ ನೋಡ್ತಾ ಬಂದಾಗ ಸಮುದ್ರದ ಅಡಿಯಲ್ಲಿ ಭೂಕಂಪ ಅಥವಾ ಇತರೆ ದೊಡ್ಡ ಭೌಗೋಳಿಕ ಅಡಚಣೆಯಿಂದಾಗಿ ಅಂತ ಉಂಟಾಗುವ ದೈತ್ಯ ಸಮುದ್ರ ಅಲೆಗಳ ಸರಣಿಯನ್ನು ನಾವು ಏನು ಕರಿತೀವಿ?
ಸುನಾಮಿ ಅಂತ ನಾವು ಕರಿತಾ ಬರ್ತೇವೆ. ಡಿಸೆಂಬರ್ 26, 2004 ಹಿಂದೂ ಮಹಾಸಾಗರ ಸುನಾಮಿ ಭಾರತಕ್ಕೂ ಅಪ್ಪಳಿಸಿ ಏನಪ್ಪ ಪರಿಣಾಮ ಬೀರಿತು ಅಂತೇಳಿ ತಮಗೆ ಗೊತ್ತಿರಲಿ. ಎಸ್, ನೆಕ್ಸ್ಟ್ ನೋಡ್ತಾ ಬರೋಣ. ಉತ್ತರ ಭಾರತದ ಬಯಲು ಪ್ರದೇಶ ಅಂತಲೇ ಕರಿತೀವಿ. ಉತ್ತರ ಭಾರತದ ಬಯಲು ಪ್ರದೇಶ ಏನಪ್ಪ ಯಾವ ನದಿಗಳಿಂದ ಕೂಡಿದೆ ಅಂತ ಸಿಂಧು, ಗಂಗಾ, ಬ್ರಹ್ಮಪುತ್ರ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ಸಿಂಧು, ಗಂಗಾ, ಬ್ರಹ್ಮಪುತ್ರ ನಿಕ್ಷೇಪಗಳಿಂದ ನಿರ್ಮಿತವಾಗಿದೆ. ಯಾವುದು? ಉತ್ತರ. ಈ ಥರ ಕಂಡುಬರುತ್ತೆ. ಯಾವುದು? ಉತ್ತರ ಮಹಾಮೈದಾನ ಅಂತ ನಾವು ಕರಿತಾ ಹೋಗ್ತೀವಿ. ಈ ರೀತಿ ಏನು ಕಂಡುಬರ್ತದೆ? ಉತ್ತರ ಮಹಾಮೈದಾನ ಕಂಡುಬರ್ತೈತಿ. ಇದು ಅತಿ ಹೆಚ್ಚು ಇಲ್ಲಿ ಏನು ಕಂಡುಬರ್ತದೆ? ಯಾವ ಮಣ್ಣು ಅಂತ? ಮೆಕ್ಕಲು ಮಣ್ಣು ಅಂತೇಳಿ ತಮಗೆ ಗೊತ್ತಿರಲಿ. ಮೆಕ್ಕಲು ಮಣ್ಣು ಅತಿ ಹೆಚ್ಚು ಕಂಡುಬರ್ತೈತಿ. ನೋಡಿ, ಬಾಬರ್ ಪ್ರದೇಶದಲ್ಲಿ ಕಲ್ಲು ಗುಳ್ಳೆಗಳ ನಿಕ್ಷೇಪದಿಂದ ನೀರು ನೆಲದೊಳಗೆ ಸೇರುತ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಬಾಬರ್ ಪ್ರದೇಶದಲ್ಲಿ ಏನು ಮಾಡ್ತಾ ಬರ್ತದೆ? ಕಲ್ಲು ಗುಳ್ಳೆಗಳ ನಿಕ್ಷೇಪದಿಂದ ನೀರು ನೆಲದೊಳಗೆ ಸೇರುತ್ತಾ ಹೋಗ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ತರಾಯಿ ಪ್ರದೇಶದಲ್ಲಿ ನೀರು ಮತ್ತು ಮೇಲ್ಮೈಗೆ ಕಾಣಿಸಿಕೊಳ್ಳುತ್ತದೆ. ನೋಡಿ, ನಾವು ಈಗ ಉದಾಹರಣೆಯನ್ನು ತೆಗೆದುಕೊಂಡಾಗ ಇದು ಹಿಮಾಲಯ ರೀಜನ್ ಅಂತ ತಿಳ್ಕೊರಿ. ಭಾರತದ ಹಿಮಾಲಯ ರೀಜನ್. ಇಲ್ಲಿ ನದಿ ಬರ್ತಾ ಇದೆ ಅಂತ ತಿಳ್ಕೊರಿ. ಉದಾಹರಣೆಗೆ ಗಂಗಾ ನದಿ. ಇಲ್ಲಿ ಕಲ್ಲುಗಳನ್ನು ತಂದು ಹಾಕಿರ್ತೈತಿ ಸಿಕ್ಕಾಪೇಟೆ. ಯಾವುದು? ಗಂಗಾ ನದಿ. ಈ ಕಲ್ಲುಗಳನ್ನು ತಂದು ಹಾಕಿದಾಗ ಕಲ್ಲುಗಳ ಅಡಿಯಲ್ಲಿ ನದಿ ಹರಿತೈತಿ, ಮೇಲ್ಭಾಗದಲ್ಲೆಲ್ಲ ಅಲ್ಲಿ ನೀರು ಕಾಣುವುದಿಲ್ಲ, ಮುಳುಗಿ ಹೋಗ್ತೈತಿ. ಮುಂದೆ ಬಂದಾಗ ಇದಕ್ಕೆ ನಾವೇನು ಕರಿತೀವಿ? ಬಾಬರ್ ಅಂತೇಳಿ ಕರಿತೀವಿ. ಬಾಬರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮುಂದೆ ಬಂದಾಗ ತರಾಯಿ ಅಂತೇಳಿ ಮಣ್ಣು ಕಂಡುಬರ್ತೈತಿ. ಈ ತರಾಯಿ ಮಣ್ಣು ಏನಪ್ಪ ಅಂತಂದಾಗ ಚಿಕ್ಕ ಪ್ರಮಾಣದಲ್ಲಿ ಇರ್ತೈತಿ. ಅದರ ಕೆಳಭಾಗದಲ್ಲಿ ನದಿ ಹರಿಯುವುದಿಲ್ಲ, ಅದರ ಮೇಲ್ಭಾಗದಲ್ಲಿ ನದಿ ಹರಿಯುತ್ತದೆ. ಇಷ್ಟೇ ಏನಪ್ಪ ಅಂತಂದ್ರೆ ಗೊತ್ತಿರಲಿ. ತರಾಯಿ ಪ್ರದೇಶದಲ್ಲಿ ನೀರು ಮತ್ತು ಮೇಲ್ಮೈಗೆ ಕಾಣಿಸಿಕೊಳ್ಳುತ್ತದೆ ಅಂತೇಳಿ ತಮ್ಗೆ ಗೊತ್ತಿರಲಿ. ಕಾದರ್ ಹೊಸ ಮೆಕ್ಕಲು ಮಣ್ಣು. ಬಂಗಾರ ಅನ್ನೋದು ಒಂದು ಹಳೆ ಮೆಕ್ಕಲು ಮಣ್ಣು ಅಂತ ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ. ಕಾದಾರ್ ಅನ್ನೋದು ಏನಪ್ಪ ಅಂತಂದಾಗ ಹೊಸ ಮೆಕ್ಕಲು ಮಣ್ಣು. ಬಂಗಾರ ಅನ್ನೋದು ಹಳೆ ಮೆಕ್ಕಲು ಮಣ್ಣು. ಓಲ್ಡ್ ಈಸ್ ಗೋಲ್ಡ್ ಅಂತೆಲ್ಲ ಹಂಗೆ ನೆನ್ಪಿಟ್ಕೊಂಡ್ಬಿಡಿ. ಬಂಗಾರ ಅನ್ನೋದು ಹಳೆಯ ಮೆಕ್ಕಲು ಮಣ್ಣು, ಕಾದಾರ್ ಅನ್ನೋದು ಏನಪ್ಪ ಅಂದ್ರೆ ಹೊಸ ಮೆಕ್ಕಲು ಮಣ್ಣು ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ನೆಕ್ಸ್ಟ್ ನೋಡ್ತಾ ಬರೋಣ. ನದಿಗಳು ಮತ್ತು ಜಲವಿವಾದಗಳು ಅಂತೇಳಿ ನೋಡ್ತಾ ಬರ್ತೀವಿ. ಗೋದಾವರಿ, ನರ್ಮದಾ, ಪೆರಿಯಾರ ಮುಂತಾದ ಜಲವಿವಾದ ಒಳಗೊಂಡಿದೆ. ಗೋಂಡ್ವಾನ ನೋಡಿ, ಗೋದಾವರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಂತ ಕರಿತೀವಿ. 1969ರಲ್ಲಿ ಯಾವುದು? ಗೋದಾವರಿ ಏನಪ್ಪತ್ನಾಗ ವಾಟರ್ ಡಿಸ್ಪ್ಯೂಟ್ ಅಂತೇಳಿ ಕರಿತೀವಿ ನಾವು. ಇದು ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕಾಗತ್ತ. ನೋಡಿ, ಗೋದಾವರಿ ವಾಟರ್ ಡಿಸ್ಪ್ಯೂಟ್ ಅಂತ ಕರಿತೀವಿ. ಇದೇನಂತಂದಾಗ 1969ರಲ್ಲಿ ಏನು ಮಾಡ್ತಾ ಬಂದ್ರತ್ನಾಗ ಈ ಗೋದಾವರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲನ್ನು ಸ್ಥಾಪನೆ ಮಾಡ್ತಾ ಬಂದರು ಅಂತೇಳಿ ತಮಗೆ ಗೊತ್ತಿರಲಿ. 1969. ನರ್ಮದಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಂತ ನೋಡ್ತಾ ಬಂದರೆ ಅದು ಸಹ 1969ರಲ್ಲಿ. ಅಂತಿಮ ತೀರ್ಪು ನೋಡ್ತಾ ಬಂದರೆ ನರ್ಮದಾ ನದಿದು 1979ರಲ್ಲಿ. ಪೆರಿಯಾರ್ ಅಣೆಕಟ್ಟು ಅಂತ ಬರ್ತೈತಿ. ತಮ್ಮೆಲ್ಲರಿಗೂ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಕಾಣಬರುತ್ತೆ. ಈ ಕೇರಳ ರಾಜ್ಯದಲ್ಲಿ ಕಾಣಬರುತ್ತೆ. ನೀರಿನ ಬಳಕೆ ಸುರಕ್ಷತೆ ಕೇರಳ ಮತ್ತು ತಮಿಳುನಾಡು ಪ್ರಮುಖ ವಿಷಯ ಅಂತ ತಮ್ಗೆ ಗೊತ್ತಿರಲಿ. ಇಂಪಾರ್ಟೆಂಟ್ ನಾವು ನೋಡ್ತಾ ಬಂದಾಗ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೇರಳ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಅಂತೇಳಿ ಕಂಡುಬರುತ್ತೆ. ಈ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಕಂಡುಬರೋದು ಕೇರಳ ರಾಜ್ಯದಲ್ಲಿ. ಈ ಅಣೆಕಟ್ಟಿನ ಉಪಯೋಗ ಪಡೆದುಕೊಳ್ಳುವಂಥ 2 ರಾಜ್ಯಗಳು ಯಾವತ್ತಂದರೆ ತಮಿಳುನಾಡು ಮತ್ತು ಕೇರಳ ಅಂತ ಹೇಳ್ತಾವೆ ಗೊತ್ತಿರಲಿ. ಇಂಪಾರ್ಟೆಂಟ. ಅದೇ ರೀತಿ ನೋಡಿ, ಇಲ್ಲಿ ಗೋದಾವರಿ ವಾಟರ್ ಡಿಸ್ಪ್ಯೂಟ್ ಅಂತ ನೋಡ್ತಾ ಬಂದಾಗ ಯಾವ್ಯಾವ ರಾಜ್ಯಗಳು ಅಂತ ನೋಡ್ತಾ ಬಂದಾಗ ಮಹಾರಾಷ್ಟ್ರದಲ್ಲಿ ಉಗಮ ಹೊಂದತಿ, ತ್ರಯಂಬಕೇಶ್ವರದಲ್ಲಿ. ನೆಕ್ಸ್ಟ್ ಆಂಧ್ರ ಪ್ರದೇಶ, ತೆಲಂಗಾಣ, ಈ ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತೆ ಯಾವುದು? ಗೋದಾವರಿ ನದಿ. ಹಾಗಾಗಿ ಈ 3 ರಾಜ್ಯಗಳು ಯಾವುದು? ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ. ಇಲ್ಲಿ ಏನಪ್ಪ ವಿವಾದವನ್ನು ಉಂಟು ಮಾಡಿದೆ. ಯಾವ ನದಿ? ಇದು ಗೋದಾವರಿ ನದಿ ಅಂತ ತಮ್ಗೆ ಗೊತ್ತಿರಲಿ. ಇದೇ ಗೋದಾವರಿ ನದಿಯ ತೀರದಲ್ಲಿ ಮಹಾರಾಷ್ಟ್ರದ ನಾಶಿಕ್ ಕಂಡುಬರುತ್ತೆ. ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ, ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾನೆ. ಇದೇ ಗೋದಾವರಿ ನದಿಯ ತೀರದಲ್ಲಿ
ಪ್ರತಿಷ್ಠಾನ ಅಥವಾ ಪೈಠಾನ ಅಂತ ಬರುತ್ತೆ. ಇದು ಗೋದಾವರಿ ನದಿಯ ತೀರದಲ್ಲಿ ಕಂಡುಬರುವಂಥ ಶಾತವಾಹನರ ಒಂದು ರಾಜಧಾನಿ ಅಂತ ತಮಗೆ ಗೊತ್ತಿರಲಿ. ಎಸ್ ಇಂಪಾರ್ಟೆಂಟ. ನೆಕ್ಸ್ಟ್ ಇವೆಲ್ಲ ನೋಡ್ಕೊತಾ ಬಂದ್ವಿ. ಇದೇನು ರಿವಿಷನ್ ಪಾಯಿಂಟ್ ಐತೆ.